ಡೆಂಗ್ಯೂ ಸ್ಫೋಟಕ ಸತ್ಯ ಬಹಿರಂಗ. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆಯಾ ಹೆಮ್ಮಾರಿ ಸೋಂಕು? ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಏರಿಕೆ ಆಗ್ತಾನೆ ಇದೆ. ಈ ನಡುವೆ ಆತಂಕಕಾರಿ ಸುದ್ದಿಯೊಂದು ಬಯಲಾಗಿದೆ. ಬಹುತೇಕ ಡೆಂಗ್ಯೂ ಕೇಸ್ಗಳು ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ದಾಖಲಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬೆಂಗಳೂರಲ್ಲಿ ದಾಖಲಾಗ್ತಾ ಇದೆ. ಡೆಂಗ್ಯೂಗೆ ಬೆಂಗಳೂರು ಹಾಟ್ಸ್ಪಾಟ್ ಆಗಿದೆ. ಸದ್ಯ ಬೆಂಗಳೂರಿನಲ್ಲಿ 4,000ಕ್ಕೂ ಅಧಿಕ ಡೆಂಗ್ಯೂ ಕೇಸ್ಗಳಿದ್ದು, ಇವರೆಗೆ ಬೆಂಗಳೂರಿನಲ್ಲಿ 3 ಸಾವನ್ನಪ್ಪಿದ್ದಾರೆ ಎಂಬುದು ಕೂಡ ಪಾಲಿಕೆ ಖಚಿತಪಡಿಸಿದೆ. ಇದರ ನಡುವೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದ್ದು, ಬೆಂಗಳೂರಿಗರನ್ನ ಆತಂಕಕ್ಕೆ ಇದು ದೂಡಿದೆ. ಡೆಂಗ್ಯೂ ಜಾಗೃತಿ ಮತ್ತು ಲಾರ್ವನಾಶಕ್ಕಾಗಿ ಪಾಲಿಕೆ ನಡೆಸಿದ್ದ ಮನೆಗಳಲ್ಲಿ ಸರ್ವೆಯಲ್ಲಿ ಡೆಂಗ್ಯೂ ಕಮ್ಯುನಿಟಿ ಸ್ಪ್ರೆಡ್ ಆಗಿರುವ ಆತಂಕ ಕಾಡ್ತಾ ಇದೆ. ಬಿಬಿಎಂಪಿ ಸಿಬ್ಬಂದಿ ಮನೆ ಸರ್ವೆಯಲ್ಲಿ ಆತಂಕಕಾರಿ ಮಾಹಿತಿ ಗೊತ್ತಾಗಿದೆ. ನಗರದಲ್ಲಿ ದಾಖಲಾಗ್ತಾ ಇರುವಂತಹ 100 ಪ್ರಕರಣಗಳ ಪೈಕಿ 75 ಪ್ರಕರಣಗಳು ಅಪಾರ್ಟ್ಮೆಂಟ್ ವಾಸಿಗಳಲ್ಲಿ ಕಾಣಿಸಿಕೊಳ್ತಾ ಇದೆ. ಸ್ಲಂ ಪ್ರದೇಶಗಳಿಗಿಂತ ಹೆಚ್ಚಿನ ಪ್ರಕರಣಗಳು ಬಹು ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ ಪತ್ತೆಯಾಗ್ತಾ ಇದೆ. ಬಾನೆತ್ತರದ ಕಟ್ಟಡಗಳೇ ಡೆಂಗ್ಯೂ ಸೊಳ್ಳೆಗಳು ಸಂತಾನೋತ್ಪತ್ತಿಗಾಗಿ ಆಯ್ದುಕೊಳ್ತಾ ಇದೆ ಅಂತ ಪಾಲಿಕೆ ಸರ್ವೆಯಲ್ಲಿ ಗೊತ್ತಾಗಿದೆ. ಸದ್ಯ ಬೆಂಗಳೂರಿನಲ್ಲಿ ದಾಖಲಾಗುತ್ತಾ ಇರುವಂತಹ 4,300ಕ್ಕೂ ಅಧಿಕ ಡೆಂಗ್ಯೂ ಕೇಸ್ಗಳ ಪೈಕಿ 75% ಅಪಾರ್ಟ್ಮೆಂಟ್ ನಿವಾಸಿಗಳಲ್ಲಿ ಕಾಣಿಸಿಕೊಳ್ತಾ ಇರೋದ್ರಿಂದ ವಿಶೇಷ ಜಾಗೃತಿ ಮೂಡಿಸಲು ಬಿಬಿಎಂಪಿ ಮುಂದಾಗಿದೆ. ಬೆಂಗಳೂರಿನಲ್ಲಿ ಡೆಡ್ಲಿ ಡೆಂಗ್ಯೂ ಜ್ವರ ಸಮುದಾಯಕ್ಕೆ ಹರಡಿದ್ಯಾ ಅನ್ನೋ ಆತಂಕ ಮೂಡಿದೆ. ಆದರೂ ಜನ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಇದ್ದಾರೆ. ಡೆಂಗ್ಯೂ ಒಂದು ಸಾಂಕ್ರಾಮಿಕ ಸೋಂಕಲ್ಲ, ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ನೀರು ನಿಲ್ಲುವ ಜಾಗದಲ್ಲಿ ಲಾರ್ವಾ ಉತ್ಪತ್ತಿಯಾಗಿ ಡೆಂಗ್ಯೂ ಏರಿಕೆ ಆಗ್ತಾ ಇದೆ. ಜನರು ಎಚ್ಚರ ವಹಿಸೋದು ಒಳ್ಳೆಯದು ಅಂತ ವೈದ್ಯರು ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಬರೋಬ್ಬರಿ 17 ಲಕ್ಷ ಮನೆಗಳಿಗೆ ತೆರಳಿ ಪಾಲಿಕೆ ಸಿಬ್ಬಂದಿ ಸರ್ವೆ ನಡೆಸಿದ್ದಾರೆ. ಇದಲ್ಲದೆ ಬರೋಬ್ಬರಿ 60,000ಕ್ಕೂ ಅಧಿಕ ಲಾರ್ವಾ ಸ್ಪಾಟ್ಗಳನ್ನು ನಾಶ ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಕೇಸ್ ಏರಿಕೆ ಆಗ್ತಾನೆ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.